ಹಾಯ್ ಹಲೋ ಫ್ರೆಂಡ್ಸ್, ಸೌಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಿಂದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓದುವಂತಹ ಹವ್ಯಾಸ ಪ್ರತಿಯೊಬ್ಬರಿಗೂ ಇರುತ್ತೆ, ಆದರೆ ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಓದೋದ್ರ ಕಡೆ ಗಮನ ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಇವತ್ತು ನಾನು ತಿಳಿಸುವಂತಹ ವಿಷಯ ಮಹಾಭಾರತ. ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಈ ಒಂದು ಕತೆ ಇವತ್ತಿಗೂ ಸಹ ನಿತ್ಯ ನೂತನವಾಗಿದೆ. ಭಾರತೀಯ ಸಾಮಾಜಿಕ ಸಂಸ್ಕೃತಿಯಲ್ಲಿ ಇವತ್ತು ನಾವೇನು ಮಾಡ್ತಿದ್ವಿ, ಮಹಾಭಾರತದ ಕಥೆಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈ ಮಹಾಭಾರತದ ಕತೆ ಅನ್ನುವಂಥದ್ದು ಯಾರಿಂದ ಆಯಿತು, ಯಾವ ರೀತಿ ಆಯಿತು ಅಂದರೆ ಧರ್ಮ ಮತ್ತು ಅಧರ್ಮದ ನಡುವೆ ನಡೆದಂತಹ ಒಂದು ಯುದ್ಧ. ಈ ಯುದ್ಧದಲ್ಲಿ ಧರ್ಮಕ್ಕೆ ಜಯ ಅನ್ನೋದು ಸಿಗುತ್ತೆ. ಇಲ್ಲಿ ದ್ರೌಪದಿಯ ಪಾತ್ರ ತುಂಬ ವಿಭಿನ್ನವಾಗಿರುವಂಥದ್ದನ್ನು ನಾವು ಕಾಣ್ತೀವಿ. ಅಷ್ಟೇ ಅಲ್ಲ, ಶ್ರೀಕೃಷ್ಣ ಮಾಯಾಪುರುಷ ಅಂತ ಕರಿತೀವಿ ಶ್ರೀಕೃಷ್ಣನನ್ನು. ಶ್ರೀಕೃಷ್ಣ ಎಲ್ಲದಕ್ಕೂ ಈ ಮಹಾಭಾರತ ನಡೆಯೋದಕ್ಕೆ ಸಂಪೂರ್ಣವಾಗಿ ಕಾರಣಕರ್ತರು ಯಾರು ಅಂತಂದರೆ ಶ್ರೀಕೃಷ್ಣ ಅಂತ ಹೇಳ್ಬೋದು. ಅದರಲ್ಲೂ ಕುಂತಿ ಮತ್ತು ಕರ್ಣನ ಪಾತ್ರ ಅಂತೂ ತುಂಬ ಮನ ಮಿಡಿಯುವಂತೆ ಇರುವಂಥದ್ದನ್ನು ನಾವು ಈ ಮಹಾಭಾರತದ ಕಥೆಯಲ್ಲಿ ನೋಡ್ಬೋದು. ನಾನು ನಿಮಗೆ ಇನ್ನಷ್ಟು ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ.